ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಕಪ್ಪು ಬಟ್ಟೆ ಧರಿಸಿ ಶಿಗ್ಗಾವಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಳೆದ 3 ದಿನಗಳಿಂದ ನಡೆಸುತ್ತಿರುವ 2ನೇ ಹಂತದ ಅನಿರ್ದಿಷ್ಟಾವಧಿ ಧರಣಿಗೆ ಶುಕ್ರವಾರ ತಾಲೂಕಿನ ರೈತ ಸಂಘಟನೆಗಳ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಬೇರೆ ಜಿಲ್ಲೆಯಲ್ಲಿ ಅವ್ರಿಗೆ ನಾವು ಕಾಣಕ್ಕಾಗ್ತದೆ, ನಾವು ವರ್ಗಾವಣೆ ತಗೊಳ್ಳೋಕ್ಕಾಗ್ತದೆ. ಅದಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ನಮ್ಮ 16 ವಾಪಸ್ ತೊಗೊಂಬಂದು ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆ ಕಲ್ಪಿಸ್ಕೊಡ್ಬೇಕಂತ ನಮ್ಗೆ ಬೇಡಿಕೆ ಐತೆ ಸರ್. ಅದೇ ಥರನಾಗಿ ನೌಕರ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಲು ಅಂತ ಹೇಳಿದ್ದೀವಿ. ಸೇವಾ ಭದ್ರತೆಯನ್ನು ಕೊಡ್ರಿ ಅಂತ ಹೇಳಿದ್ದೀವಿ. 15 ಈ ವೇಳೆ ಮಾತನಾಡಿದ ಮುಖಂಡರುಗಳು ಗ್ರಾಮ ಆಡಳಿತ ಅಧಿಕಾರಿಗಳು ಹಲವು ದಿನಗಳಿಂದಲೂ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸುತ್ತಲೇ ಇದ್ದಾರೆ. ಆದರೆ ಇದುವರೆಗೂ ಅವರ ಹೋರಾಟದ ಕಡೆಗೆ ಯಾರೂ ಕೂಡ ತಿರುಗಿ ನೋಡುವ ಕೆಲಸ ಮಾಡಿಲ್ಲ. ಇನ್ನಾದರೂ ಸಂಬಂಧಿಸಿದವರು ಇತ್ತ ಗಮನ ಹರಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವ ಕಾರ್ಯ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಸಾಧಾರಣ ಇದೇ ತಹಸೀಲ್ದಾರ್ ಆಫೀಸಿನ ಮುಂದೆ ಪಾಪ ಅನೇಕ ಹಳ್ಳಿಯಿಂದ ಬರ್ತಕ್ಕಂಥ ಜನರು ತಲಾಟೆಯವ್ರು ಎಲ್ಲಿ ಅದಾರ ಅಂತ ಕೇಳಿದ್ರೆ ತಲಾಟೆಯವ್ರು ಪಾಪ ಏನು ಬಿಡಬೇಕು, ಅವರು ಹಳ್ಳಿಗೆ ಹೋಗಿರ್ತಾರೆ, ಬೇರೆ ಕಡೆ ಎದಕ್ಕಾರ ಹೋಗಿರ್ತಾರೆ. ಅವ್ರಿಗೆ ಮೂಲೆ ಸೌಕರ್ಯ ಒಟ್ಟು ಅವ್ರಿಗೆ ಬಿಲ್ಡಿಂಗೇ ಇಲ್ಲ. ನೋಡ್ರಿ ದಯವಿಟ್ಟು ವಾಲಿಕರ್ ಏನು ಮಾಡ್ಬೇಕ್ರಿ, ಅವ್ರು ಹಳ್ಳಿಗೆ ಹೋದ್ರು ತಲಾಟೆಯವ್ರು ಹಳ್ಳಿಗೆ ಹೋದ್ಬಿಟ್ಟಿಲ್ಲ. ರೈತರು ಅವ್ರಿಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅವರಿಗೆ ಗ್ರಾಮ ಲೆಕ್ಕಾಧಿಕಾರಿಗೆ ಒಂದು ಸೆಕ್ಯೂರಿಟಿ ಕೊಡೋ ಮುಖಾಂತರ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರೇ ಪಾಪ ಅವರು ಹಳ್ಳಿಗೆ ಹೋದ ಲೆಕ್ಕಾಧಿಕಾರಿಗಳು ಹಳ್ಳಿಗೆ ಹೋದ ರೈತರು ಅನೇಕ ಕೂಲಿಕಾರರಾಯ್ತು ಇಲ್ಲ ಬಾರ್ದ ಅನೇಕ ಶಬ್ದಗಳನ್ನು ಮಾತಾಡ್ತಾರೆ. ಅವರ ಮನವಿಯನ್ನು ಹೋಗೊಟ್ಟು ಶೀಘ್ರದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಏಕೆಂದರೆ ಮುಂದುವರೆದರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘ ನಾವು ಅವರನ್ನು ಕರ್ಕೊಂಡು ಹೋರಾಟ ಮಾಡಬೇಕಾದಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇನೆ. ಸರ್ಕಾರಿ ಆಫೀಸ್ ಸಾಕಷ್ಟು ಹಾಳಬಿದ್ದವು. ಕಡೆಗೆ ಲಾಸ್ಟಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಹಳ್ಳಿ ಮ್ಯಾಗ ಸರ್ಕಾರಿ ಆಫೀಸ್ ಹಾಳಬಿದ್ದವು. ಅವನ್ನ ಸುವ್ಯವಸ್ಥಿತವಾಗಿ ರೆಡಿ ಮಾಡಿಕೊಡ್ಬೇಕು. ನೀವು ಕಟ್ಟಬೇಕಂತಿಲ್ಲ, ಕೆಲವು ದಿವಸ ಕಟ್ಟಬೇಕು ಅನ್ನೋ ವ್ಯವಸ್ಥೆ ಐತಿ, ಕಟ್ಟಲಾರ್ದಂಥ ವ್ಯವಸ್ಥೆ ಐತಿ, ಅವನ್ನ ರೆಡಿ ಮಾಡಿಕೊಡ್ಬೇಕಂತೇಳಿ ನಮ್ಮ ತಾಲೂಕಾ ರೈತ ಸಂಘ ಹಾಗೂ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಘಟಕದ ಅಧಿಕಾರಿಗಳು ನಾವು ಒಕ್ಕೂರದಿಂದ ಬೇಡ್ಕೊಂಡು ಇದನ್ನು ಗಣನೀಯವಾಗಿ ಖಂಡಿಸಿ ರಾಜ್ಯ ಸರ್ಕಾರ ಇದನ್ನು ಗಮನಕ್ಕೆ ತಗೋಬೇಕಂತೇಳಿ ನಾವು ಮತ್ತೊಮ್ಮೆ ವಿನಂತಿಸಿಕೊಳ್ತೇವೆ. ಪ್ರತಿಭಟನೆಯಲ್ಲಿ ಡಿಎಂ ಪಾಟೀಲ್, ಪ್ರಸಾದ್ ಅಕ್ಕಿ, ವೆಂಕಟೇಶ್ ಲಮಾಣಿ, ಶಕುಂತಲಾ ವಡ್ಡರ್, ಮಾರುತಿ ದೊಡ್ಡಮನಿ, ರಾಜೇಶ್ ಜಿ, ಗದಿಗೆಪ್ಪ ಮೇಲಿನಮನಿ, ಮರ್ಧಾನ್ ಸಾಬ್ ಪಾಪಣ್ಣವರ್, ಗಾಯತ್ರಿ ಹಲ್ಕರ್ಣಿ, ಮಂಜುನಾಥ್ ಹಳ್ಳದ್, ಮೆಹಬೂಬ್ ತೆಗ್ಗಿ, ಮಂಜುಳಾ ಕಾಳೆ, ಮಹಾಂತೇಶ್ ಹಡಪದ್, ಆನಂದ್ ಕೆಳಗಿನಮನಿ, ಶಂಕರಗೌಡ ಪಾಟೀಲ್, ಮಂಜುನಾಥ್ ಕಂಕನವಾಡ ಇದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.